ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಹುರಿದಕ್ಕಿ ತಂಬಿಟ್ಟನ್ನು ಮಾಡೋದು ನೋಡೋಣ ಬನ್ನಿ. ನಾನು ಶಿವರಾತ್ರಿ ಹಬ್ಬಕ್ಕೆ 2 ಪಾವ್ ಅಕ್ಕಿಯಲ್ಲಿ ಮಾಡುತ್ತಿದ್ದೇನೆ. 2 ಪಾವ್ ಅಕ್ಕಿಯನ್ನು ಹುರಿದಿಟ್ಟಿದ್ದೇನೆ. 2 ಪಾವ್ ಅಕ್ಕಿಗೆ 2 ಇಡೀ ಕಳ್ಳೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಇದಕ್ಕೆ ಹಾಕಿದ್ದೇನೆ. ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಳ್ಳೋಣ. 1-2 ಇಡಿಯಷ್ಟು ಹುರುಗಡ್ಲೆಯನ್ನು ಹುರಿದಿಟ್ಟಿದ್ದೇನೆ. ಕಡಲೆ ಬೀಜವನ್ನು ಒಂದು 2 ಇಡಿಯಷ್ಟು ಹುರಿದು ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಒಂದು 1/4 ಹೋಳಷ್ಟು ಕೊಬ್ಬರಿಯನ್ನು ಸಣ್ಣಗೆ ಕಟ್ ಮಾಡಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ. ಈಗ 2 ಇಡಿಯಷ್ಟು ಎಳ್ಳನ್ನು, ಬಿಳಿ ಎಳ್ಳನ್ನು ಹುರಿದುಕೊಳ್ಳೋಣ. ಬಿಳಿ ಎಳ್ಳು ಹುರಿದಾಗಿದೆ. ಈಗ ಕಪ್ಪೆಳ್ಳು 1 ಇಡಿ ಹಾಕಿ ಹುರಿದುಕೊಳ್ಳೋಣ. ತಂಬಿಟ್ಟು ಒಳ್ಳೆ ಕಲರ್ಫುಲ್ ಆಗಿರುತ್ತದೆ. ನೋಡಿ, ಅಕ್ಕಿ ಆರಿದ ಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ನುಣ್ಣಗೆ ಪೌಡರ್ ಮಾಡಿಕೊಂಡಿದ್ದೇನೆ. ಈ ರೀತಿ ಪೌಡರ್ ಮಾಡಿದರೆ ತಂಬಿಟ್ಟು ಚೆನ್ನಾಗಿ ಬರುತ್ತದೆ. 2 ಪಾವ್ ಅಕ್ಕಿ ಹುರಿದಿರುವುದಕ್ಕೆ 4 ಅಚ್ಚಷ್ಟು ಬೆಲ್ಲವನ್ನು ಹಾಕಿ ಪಾಕ ಬರಿಸಿಕೊಳ್ಳೋಣ. ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಬೆಲ್ಲವನ್ನು ಚಚ್ಚಾಕಿದ್ದೇನೆ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತದೆ. ಬೆಲ್ಲ ಕರಗಲಿ. ಬೆಲ್ಲ ಎಳೆ ಪಾಕ ಬರುವವರೆಗೂ ಕಡಲೆಬೀಜ, ಕಡಲೆ, ಎಳ್ಳು, ಕೊಬ್ಬರಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಪುಡಿ ಮಾಡಿರುವ ಹಸಿಟ್ಟನ್ನು ಹಾಕಿ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ. ನೋಡಿ, ಬೆಲ್ಲದ ನೀರು ಕುದೀತಾ ಇದೆ. ಇನ್ನೂ ಬೆಲ್ಲ ಕರಗಬೇಕು ಚೆನ್ನಾಗಿ. ನೋಡಿ, ಬೆಲ್ಲವೆಲ್ಲ ಕರಗಿ ಈಗ ಎಳೆ ಪಾಕ ಬಂದಿದೆ. ನೋಡಿ, ಇಷ್ಟು ಬಂದರೆ ಸಾಕಾಗುತ್ತದೆ. ಈಗ ಗ್ಯಾಸ್ ಆಫ್ ಮಾಡಿ ಶೋಧಿಸಿಕೊಳ್ಳೋಣ. ಬೆಲ್ಲವನ್ನು ಶೋಧಿಸಿಟ್ಟಿದ್ದೇನೆ. ನೋಡಿ, ಈಗ ಬಿಸಿ ಇರುವಾಗಲೇ ಸ್ವಲ್ಪನೇ ಪಾಕವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಏಲಕ್ಕಿ ಪುಡಿ ಸ್ವಲ್ಪ ಹಾಕೋಣ. ಹಾಕಿ ಪಾಕವನ್ನು ಸ್ವಲ್ಪನೇ ಹಾಕಿಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಎಲ್ಲವನ್ನು ಪಾಕ ಎಲ್ಲ ಕರೆಕ್ಟಾಗಿತ್ತು. ನಾನು ಹಾಕಿದ್ದು ಪಾಕ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ರೀತಿ ಉಂಡೆಗಳನ್ನು ಮಾಡಿಕೊಳ್ಳೋಣ. ನೋಡಿ, ತಂಬಿಟ್ಟು ಎಷ್ಟು ಹದವಾಗಿ ಉಂಡೆ ಆಗಿದೆ ಎಂದು. ನೋಡಿ, ತಂಬಿಟ್ಟು ಉಂಡೆಗಳು ಚೆನ್ನಾಗಿ ರೆಡಿಯಾಗಿದ್ದಾವೆ. ತುಂಬ ರುಚಿಕರವಾಗಿರ್ತದೆ.